ಮಕರ ರಾಶಿಯವರೇ, ಮುಂಬರುವ ಅದೃಷ್ಟವಂತ 3 ದಿನಗಳಂದು ಜುಲೈ 20, 21 ಮತ್ತು 22 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿದೆ, ಇದರ ಬಗ್ಗೆ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ, ಈಗ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಮಕರ ರಾಶಿಯವರೇ, ತುಂಬ ಪ್ರಾಮಾಣಿಕ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಮಕರ ರಾಶಿಯವರು ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು, ನೀವು ಇಷ್ಟು ದಿನ ಪಟ್ಟಂತಹ ಎಲ್ಲ ನೋವುಗಳು ಈ ಸಮಯದಲ್ಲಿ ದೂರ ಆಗುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಮುಂಬರುವ ಅದೃಷ್ಟವಂತ ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗೋದ್ರ ಮೂಲಕ ನಿಮ್ಮ ಜೀವನವೇ ಬದಲಾಗುವ ಕ್ಷಣಗಳನ್ನಾದರೆ ನೀವು ವೀಕ್ಷಿಸಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವೇ ಇದರಲ್ಲಿ ಬದಲಾವಣೆಯನ್ನು ಕಾಣಬಹುದಾಗಿರುತ್ತೆ. ಹೌದು, ಭಾರಿ ಬದಲಾವಣೆಯನ್ನು ಕಾಣಬಹುದಾಗಿರುತ್ತೆ. ಸಕಾರಾತ್ಮಕ ಬದಲಾವಣೆಯಾದರೆ ಆಗಲಿದೆ. ಹೌದು, ಇಷ್ಟು ದಿನ ನೀವು ಎಷ್ಟೇ ಶ್ರಮ ಪಟ್ಟರೂ ಸಹ ನಿಮ್ಮ ಜೀವನದಲ್ಲಿ ಯಶಸ್ಸು, ಅದೃಷ್ಟ ಕಾಣಿಸ್ತಿಲ್ಲ ಅಂತ ಹೇಳಿ ತುಂಬ ಜನ ಆದರೆ ಸಂಕಟ ಪಡ್ತಿರ್ತೀರ. ಆದರೆ ಮಕರ ರಾಶಿಯವರು ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯತಕ್ಕಂಥದ್ದು, ಹೆಜ್ಜೆ ಹೆಜ್ಜೆಗೂ ನಿಮಗೆ ಯಶಸ್ಸು, ಅದೃಷ್ಟ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟು ದಿನ ನೀವು ಪಟ್ಟಂತಹ ನೋವಿಗೆ ಒಂಟಿಯಾಗಿದ್ದಾಗ ತುಂಬ ದುಃಖಿತರಾಗಿದ್ದೀರಿ. ನಮ್ಮ ಜೀವನದಲ್ಲಿನೇ ಯಾಕೆ ಇಷ್ಟು ಸಂಕಟ ಎಂದು ನೀವು ತುಂಬ ಬಾರಿ ಸಂಕಟ ಪಟ್ಟಿದ್ದೀರಿ. ಆದರೆ ಈಗ ನಿಮ್ಮ ಜೀವನ ಆದರೆ ಬದಲಾಗ್ತಕ್ಕಂಥದ್ದು. ಹೌದು, ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮ್ಮ ಮೇಲೆ ಇರತಕ್ಕಂಥದ್ದು. ಹೌದು, ತಾಯಿ ಮಹಾಲಕ್ಷ್ಮೀ ದೇವರೇ ನಿಮಗೆ ಇದೀಗ ಮಾರ್ಗದರ್ಶನವನ್ನು ನೀಡ್ತಾರೆ. ಹೌದು, ಯಾವ ದಾರಿಯಲ್ಲಿ ನೀವು ಚಲನೆ ಮಾಡಬೇಕು ಎಂಬುವ ಮಾರ್ಗದರ್ಶನವನ್ನು ನೀಡೋದಕ್ಕೆ ಸಾಕ್ಷಾತ್ ಲಕ್ಷ್ಮೀ ದೇವರೇ ನಿಮಗೆ ಆಶೀರ್ವಾದವನ್ನು ನೀಡ್ತಿರ್ತಕ್ಕಂಥದ್ದು. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಗಳೆಲ್ಲನೂ ಸಹ ಈ ಸಮಯದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು. ಹೌದು, ಈ ಅದೃಷ್ಟವಂತ 3 ದಿನಗಳಂದು ನಿಮಗೆ ದೇವರು ಸಂಕೇತವನ್ನು ಸಹ ನೀಡಲಾಗುತ್ತೆ. ಹೌದು, ಅದನ್ನು ನೀವು ಸೂಕ್ಷ್ಮ ದೃಷ್ಟಿಯಿಂದ ಅದನ್ನು ಅನುಸರಿಸಿಕೊಂಡು ಜೀವನದಲ್ಲಿ ಮುನ್ನಡೆಯಬೇಕಾಗಿರುತ್ತೆ. ಹೌದು, ಮಕರ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಣ್ಣ ಘಟನೆ ನಡೆದರೂ ಸಹ, ಯಾವುದೇ ಒಂದು ಸಣ್ಣ ಪ್ರಭಾವ ಬೀರಿದ್ರೂ ಸಹ ಅದನ್ನು ನೀವು ಬೇರೆಯವರೊಂದಿಗೆ ಹಂಚಿಕೊಳ್ತೀರಾ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಯಾವುದೇ ರೀತಿ ಪವಾಡಗಳನ್ನು ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದಾಗಿರುತ್ತೆ. ಆದಷ್ಟು ಈ ವಿಚಾರಗಳನ್ನು ಗುಪ್ತವಾಗಿರಿಸ್ತಕ್ಕಂಥದ್ದು ನಿಮಗೇನೆ ಒಳ್ಳೆಯದಾಗಿರುತ್ತೆ. ಹೌದು, ಮಕರ ರಾಶಿಯವರು, ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಹೊಸ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಿದ್ರೆ, ವಾಹನ ಖರೀದಿ ಮಾಡ್ತಿದ್ರೆ, ಆಸ್ತಿ ಖರೀದಿ ಮಾಡ್ತಿದ್ರೆ, ಒಂದು ಹೊಸ ಮನೆಯನ್ನು ಖರೀದಿ ಮಾಡ್ತಿದ್ರೆ, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ಬೇರೆಯವರೊಂದಿಗೆ, ನಿಮ್ಮ ಸಹೋದ್ಯೋಗಿಗಳಿಗೆ, ನಮ್ಮ ಸ್ನೇಹಿತರಿಗೆ ಅಲ್ವಾ ಅಂತ ಹೇಳಿ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು, ನಿಮ್ಮ ಸಂಬಂಧಿಕರಿಗೆ ಹೇಳ್ತಕ್ಕಂಥದ್ದು, ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಮುಂದಿನ ಯೋಜನೆಗಳನ್ನು ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಮಕರ ರಾಶಿಯವರ ಜೀವನದಲ್ಲಿ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು ಪ್ರತಿದಿನ ಕಷ್ಟನೇ ಆಗಿರುತ್ತೆ. ಹೌದು, ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಹೊಸ ಹೊಸ ಸಂಕಷ್ಟಗಳು ಉದ್ಭವ ಆಗ್ತಿತ್ತು, ಹೊಸ ಹೊಸ ಕಷ್ಟಗಳಾದರೆ ಬರ್ತಿತ್ತು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಪ್ರತಿದಿನದ ಹೊಸ ಹೊಸ ಸಂಕಷ್ಟಗಳಿತ್ತಲ್ವ, ಅದೆಲ್ಲನೂ ಸಹ ಈಗ ದೂರ ಆಗ್ತಕ್ಕಂಥದ್ದು. ಹೌದು, ನೀವು ಇಷ್ಟು ದಿನ ಈ ದಿನ ಹೇಗೆ ಕಳೆಯುತ್ತೋ ಎಂದು ಕಾಯ್ತಾ ಇದ್ರಿ. ಹೌದು, ಈ ದಿನ ಬೇಗ ಮುಕ್ತಾಯ ಆದರೆ ಸಾಕಪ್ಪ ಎಂಬುವ ಚಿಂತೆಗೂ ಸಹ ಹೋಗ್ಬಿಟ್ಟಿದ್ರಿ. ಆದರೆ ಆ ಕಷ್ಟದ ದಿನಗಳೆಲ್ಲ ಈಗ ದೂರ ಆಗ್ತಕ್ಕಂಥದ್ದು. ಮಕರ ರಾಶಿಯವರೇ, ನೀವು ತುಂಬ ಪ್ರಾಮಾಣಿಕ ವ್ಯಕ್ತಿಗಳಾಗಿರ್ತೀರ. ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಹಾಗೆಯೇ ನೀವು ಒಳ್ಳೆಯ ಮನಸ್ಸನ್ನು ಉಳ್ಳವರಾಗಿರ್ತೀರ. ಮಕರ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ, ಎಷ್ಟೇ ಅಗ್ನಿಪರ್ವತದಷ್ಟು ನಿಮ್ಮ ಮನಸ್ಸಿನಲ್ಲಿ ದುಃಖ ಇದ್ರೂ ಸಹ ಅದನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳುವುದಿಲ್ಲ. ಹೌದು, ನಿಮ್ಮೊಳಗೆ ಎಷ್ಟೇ ನೋವಿದ್ರೂ ಸಹ ಹೊರ ಜಗತ್ತಿಗೆ, ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಶಾಂತರಾಗಿ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲವೇನೋ ಎಂಬುವಂತೆ ಕಾಣ್ತೀರಾ. ಹಾಗಾಗಿ
ನಿಮ್ಮ ಅಭಿಪ್ರಾಯ ಏಕೆ ಹೀಗಿರುತ್ತೆ ಅಂತಂದರೆ, ನಿಮ್ಮ ಒಂದು ನೋವನ್ನು ಬೇರೆಯವರಿಗೆ ಹಂಚಿಕೊಂಡು ಅವರನ್ನು ಸಹ ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಮಕರ ರಾಶಿಯವರು ನಿಮ್ಮೊಳಗೆ ಎಷ್ಟೇ ನೋವಿದ್ರೂ ಸಹ ಅದನ್ನು ನಿಮ್ಮೊಳಗಡೆನೇ ಇಟ್ಕೊಂಡು ನಿಮ್ಮಲ್ಲಿರ್ತಕ್ಕಂತಹ ಸಂತೋಷದ ಕ್ಷಣಗಳನ್ನು ಮಾತ್ರ ಬೇರೆಯವರಿಗೆ ಹಂಚಿಕೊಳ್ಳುವ ಒಳ್ಳೆಯ ಸ್ವಭಾವ ಆದರೆ ನಿಮ್ಮದಾಗಿರುತ್ತೆ. ಹೌದು, ಮಕರ ರಾಶಿಯವರು ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಹೆಚ್ಚು ನೋವನ್ನು ಅನುಭವಿಸಿದ್ರ. ಪ್ರತಿದಿನ ಹೊಸ ಹೊಸ ಸವಾಲುಗಳನ್ನು, ಹೊಸ ಹೊಸ ಜವಾಬ್ದಾರಿಗಳನ್ನು ಹೊಂದಿಕೊಳ್ತಾ ಬಂದಿದ್ದೀರಾ. ಎಷ್ಟೋ ಸವಾಲುಗಳನ್ನು ಈ ಸಮಯದಲ್ಲಿ ಎದುರಿಸಿದ್ದೀರಾ. ಆದರೆ ಈಗ ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಪ್ರತಿದಿನ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಗಳಿಗೆಲ್ಲನೂ ಸಹ ಪ್ರತಿದಿನ ನೀವು ದೇವರನ್ನು ಸಹ ಪ್ರಶ್ನಿಸಿದ್ದೀರಾ. ಇಷ್ಟು ದಿನ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳಿಗೆ ಪ್ರತಿಫಲನೇ ಸಿಗ್ತಿಲ್ಲ. ಹೌದು, ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ಹಾಗೆಯೇ ನೀವು ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸಿದ್ರು ಸಹ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟು ಸಂಕಷ್ಟ ಎಂದು ದೇವರಿಗೂ ಸಹ ಪ್ರತಿದಿನ ಪ್ರಶ್ನೆಗಳನ್ನು ಮಾಡಿದ್ದೀರಾ. ಅದೇ ರೀತಿ ದುಃಖಿತರಾಗಿದ್ದೀರಾ, ಪ್ರತಿದಿನ ಚಿಂತಿತರಾಗಿದ್ದೀರಾ. ಹಗಲು ರಾತ್ರಿ ನಿದ್ದೆ ಇಲ್ಲದೆ ಇರೋ ಈ ಒಂದು ವಿಚಾರಗಳ ಬಗ್ಗೆ ನೀವು ಚಿಂತಿತರಾಗಿದ್ದೀರಿ. ಆದರೆ ಇನ್ನು ಮುಂಬರುವ ದಿನಗಳಲ್ಲಿ ನಿಮಗೆ ಅದೃಷ್ಟದ ದಿನಗಳು ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಮಕರ ರಾಶಿಯವರು ನೀವು ಬೆಳವಣಿಗೆ ಆಗ್ತಿದ್ರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಏಳಿಗೆ ಆಗ್ತಿದ್ರೆ, ನಿಮ್ಮ ಸುತ್ತಮುತ್ತಲೂ ಶತ್ರುಗಳ ಸಂಖ್ಯೆನೂ ಸಹ ಏರಿಕೆಯಾಗ್ತಿರುತ್ತೆ. ಹೌದು, ನೀವು ಎಷ್ಟೇ ಕುಗ್ಗಿದರೂ ಸಹ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು ನೀವು ಬಿಡಲಿಲ್ಲ. ಹಾಗಾಗಿಯೇ ಲಕ್ಷ್ಮೀ ದೇವರ ಅನುಗ್ರಹ ಆದರೆ ಈಗ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ಪಟ್ಟಂತಹ ಕಣ್ಣೀರೆಲ್ಲನೂ ಸಹ ಈ ಸಮಯದಲ್ಲಿ ದೂರ ಆಗೋದ್ರ ಮೂಲಕ ಲಕ್ಷ್ಮೀ ದೇವರ ಆಶೀರ್ವಾದ ಅದರ ನಿಮ್ಮ ಮೇಲೆ ಇರಲಿದೆ. ಹೌದು, ದೇವರೇ ಈಗ ನಿಮಗೆ ದಾರಿಯಾತ್ರೆ ತೋರಿಸ್ತಕ್ಕಂಥದ್ದು. ಹೌದು, ಒಂಟಿಯಾಗಿ ಇಷ್ಟು ದಿನ ನೀವು ಚಿಂತಿತರಾಗಿದ್ದೀರಿ, ದುಃಖಿತರಾಗಿದ್ದೀರಿ. ಯಾಕೆ ಅಂತಂದರೆ ನಿಮ್ಮ ಬಳಿ ಯಾರಾದರೂ ಸಹಾಯವನ್ನು ಕೇಳಿಕೊಂಡು ಬಂದರೆ ಅವ್ರಿಗೆ ಹಿಂದೆ ಮುಂದೆ ನೋಡಿದ್ರೇ ಸಹಾಯವನ್ನು ಮಾಡ್ತೀರಾ. ಹೌದು, ಹಣದ ಸಹಾಯವನ್ನು ಮಾಡೋದಕ್ಕೂ ಸಹ ನೀವು ಹಿಂಜರಿಯೋದಿಲ್ಲ. ನಿಮ್ಮ ಬಳಿ ಹಣ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಬೇರೆಯವರ ಬಳಿ ಹಣವನ್ನು ತಂದು ನಿಮ್ಮ ಹೆಸರಿನ ಮೇಲೆ ಸಾಲವನ್ನು ತಂದು ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಳ್ಳೆಯ ಮನಸ್ಸು ನಿಮ್ಮದಾಗಿರುತ್ತೆ. ಆದರೆ ನೀವು ಯಾರಿಗೆ ಸಹಾಯವನ್ನು ಮಾಡಿದ್ರೋ ಅವರಿಂದಲೇ ನೀವು ಹೆಚ್ಚು ನೋವನ್ನು ಅನುಭವಿಸಿದ್ದೀರಿ ಅಲ್ಲವೇ? ಹಾಗಾಗಿ ಈಗ ನಿಮ್ಮ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು. ಯಾರನ್ನು ಹೆಚ್ಚು ನಂಬಿದ್ರೋ, ಯಾರು ನಮ್ಮವರು ಅಂತ ಹೇಳಿ ನಂಬಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನು ಅನುಭವಿಸಿದ್ದೀರಿ. ಹಾಗಾಗಿ ಇನ್ನು ಮುಂದಿನ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ನಂಬುತ್ತಿದ್ದೀರಾ, ಅದು ನಿಮ್ಮ ಸ್ನೇಹಿತರಾಗಿರ್ಬೋದು, ಸಹೋದ್ಯೋಗಿಗಳೇ ಆಗಿರ್ಬೋದು, ಅವರ ಹಿಂದಿನ ಸ್ವಾರ್ಥದ ಕಥೆಯನ್ನು ಸಹ ನೀವು ಅರ್ಥ ಮಾಡಿಕೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಹಣಕಾಸಿನ ವಿಚಾರದಲ್ಲಿ ನೀವು ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಈ ಸಮಯದಲ್ಲಿ ಆದಷ್ಟು ಮೌನವಾಗಿರಿ, ನಿಮ್ಮ ಕಾರ್ಯಸಿದ್ಧಿ ಹೆಚ್ಚು ಮಾಡ್ತೀರಿ. ಈ ಸಮಯದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಹಿ ನೆನಪುಗಳು ಸಹ ನೆನಪಿಗೆ ಬರ್ತಿರುತ್ತೆ. ಆದರೆ ಅದನ್ನು ನಿಮ್ಮ ಕುಗ್ಗಿಸೋದಕ್ಕಲ್ಲ, ನಿಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ. ಹೌದು, ಕಹಿ ನೆನಪನ್ನು ನೀವು ಮರೆತು ಆ ಕಹಿ ನೆನಪಿನಿಂದ ನೀವು ಕಲ್ತಿದ್ದಲ್ಲ ಪಾಠ, ಅದನ್ನು ನೀವು ನಿಮ್ಮ ಜೀವನಕ್ಕೆ ಬಳಕೆ ಮಾಡಿಕೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಅದೇ ರೀತಿ ಆದಷ್ಟು ಭಯವನ್ನು ಬಿಡಿ. ಈ ಸಮಯದಲ್ಲಿ ಧೈರ್ಯದಿಂದ ಮುನ್ನಡೆಯೋದನ್ನು ಅಳವಡಿಕೆ ಮಾಡಿಕೊಳ್ಳಿ. ಪಿ ಎಂಬುವ ಅಕ್ಷರ ಅದು ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದು, ಒಂದು ಜಾಗದ ಹೆಸರಾಗಿರ್ಬೋದು, ಒಂದು ಘಟನೆಯ ಹೆಸರು, ಅಥವಾ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಒಂದು ಅವಕಾಶದ ಹೆಸರು ಸಹ ಆಗಿರಬಹುದಾಗಿರುತ್ತೆ. ಆ ಒಂದು ಪಿ ಎಂಬುವ ಅಕ್ಷರದಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆಯ ಮೂಲಕ ನಿಮ್ಮೊಳಗಡೆ ಇರತಕ್ಕಂತಹ ಆತ್ಮವಿಶ್ವಾಸ ಆದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಹೌದು, ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು, ಸ್ಥಾನಮಾನ ಬದಲಾಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿಯೂ ಸಹ ಸುಧಾರಣೆಯಾಗ್ತಕ್ಕಂಥದ್ದು. ಆದಷ್ಟು ಧೈರ್ಯವಾಗಿರಿ. ಯಾವುದೇ ಒಂದು ಯೋಜನೆಯಲ್ಲಿ ನೀವು ಒಂದು ಹೊಸ ತೀರ್ಮಾನವನ್ನು ತಗೊಳ್ತಾ ಇದ್ದೀರ ಅಂತಂದ್ರೆ ಆದಷ್ಟು ಧೈರ್ಯದಿಂದ ಮುನ್ನಡಿತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹೌದು, ಅನಿರೀಕ್ಷಿತ ವ್ಯಕ್ತಿಯಿಂದ ನೀವು ಸಹಾಯವನ್ನು ಪಡ್ಕೊಳ್ತೀರಾ. ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯ ಆಗಮನ ಆಗುತ್ತೆ. ಆದರೆ ಪ್ರಾರಂಭಿಕವಾಗಿ ನೀವು ಆ ಒಂದು ವ್ಯಕ್ತಿಯನ್ನು ಅನುಮಾನ ಪಡ್ತೀರಾ. ಹೌದು, ಇವರು ಒಳ್ಳೆಯವರೇ, ಇವರ ಉದ್ದೇಶ ಏನಿದೆ ಇದನ್ನು ನೀವು ಯೋಚನೆ ಮಾಡ್ತೀರಾ. ಆದರೆ ಹೋಗ್ತಾ ಹೋಗ್ತಾ ಅವರ ಗುಣ, ಅವರ ನಡವಳಿಕೆ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ತರ್ತಕ್ಕಂಥದ್ದು. ಆ ವ್ಯಕ್ತಿ ನೀಡ್ತಕ್ಕಂತಹ ಮಾರ್ಗದರ್ಶನದಲ್ಲಿ ನೀವು ಹೋದರೆ ನಿಮ್ಮ ಗುರಿಯನ್ನು ಬೇಗನೆ ನೀವು ತಲುಪುವ ಸಾಧ್ಯತೆಯೂ ಸಹ ಹೆಚ್ಚಿರುತ್ತೆ. ಅದೇ ರೀತಿ ನೀವು
ನಿರೀಕ್ಷೆಗೂ ಮೀರಿದ ಬದಲಾವಣೆಯನ್ನು ಕಾಣೋದ್ರ ಮೂಲಕ ಧನಲಾಭನೂ ಸಹ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಇಷ್ಟು ದಿನ ಇದ್ದಂತಹ ಮಾನಸಿಕ ಒತ್ತಡಗಳೆಲ್ಲ ದೂರ ಆಗಿ ಮನಸ್ಸು ಹಗುರ ಆದರೆ ಆಗ್ತಕ್ಕಂಥದ್ದು. ಆದಷ್ಟು ಈ ಸಮಯದಲ್ಲಿ ನೀವು ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರು ಏನು ಅನ್ಕೊತಾರೋ ಆ ರೀತಿ ನೀವು ಆಲೋಚನೆ ಮಾಡೋದು ಬೇಡ ಆಗಿರುತ್ತೆ. ಹೌದು, ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಗಳೆಲ್ಲ ಸಹ ಈ ಅದೃಷ್ಟವಂತ 3 ದಿನಗಳಂದು ಜುಲೈ 20, 21, 22ನೇ ತಾರೀಕಿನಂದು ಎಲ್ಲ ದೂರ ಆಗಲಿದೆ. ಇದು ಮಕರ ರಾಶಿಯವರ ಮುಂಬರುವ ಅದೃಷ್ಟವಂತ 3 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.